ಹಾಯ್ ಫ್ರೆಂಡ್ಸ್, ಇಂದಿನ ನಮ್ಮ ವಿಡಿಯೋದಲ್ಲಿ ಬಂದಿದ್ದು ನಾವು ಕಂಪ್ಯೂಟರ್ ಮಿಷಿನ್ ವರ್ಕ್. ಓಕೆ, ಹ್ಯಾಂಡ್ ಮಿಷಿನ್ ವರ್ಕ್ ಬೇರೆ, ಕಂಪ್ಯೂಟರ್ ಮಿಷಿನ್ ವರ್ಕ್ ಬೇರೆ. ಇದು ಬಂದಿದೆ ನಾವು ಕಂಪ್ಯೂಟರ್ ಮಿಷಿನ್ ವರ್ಕು. ಆದರೆ ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟು ಸಿಂಪಲ್ಲಾಗಿ ಡಿಸೈನ್ ಅನ್ನೋದು ಮಾಡಿಸಿದ್ದೀನಿ. ಓಕೆ ನೋಡಿ, ಈ ಕಂಪ್ಯೂಟರ್ ಮಿಷಿನ್ ವರ್ಕ್ ಬಂದಿದ್ದೇನೆ. ಇದರಲ್ಲಿ ಏನು ಮಿಸ್ಟೇಕ್ ಅಂದರೆ ಈ ಔಟ್ಸೈಡು ಥ್ರೆಡ್ ಹಾಕಿದ್ದಾರಲ್ವ ಗೋಲ್ಡ್ ಕಲರು, ಇದು ಬಂದಿದ್ದೇನ ಈ ಆರೆಂಜ್ ಕಲರ್ ಮೇಲೆ ಬಂದುಬಿಡ್ತದೆ. ಅಂದರೆ ಕಂಪ್ಯೂಟರ್ ಇವ್ರದ್ದು ಅರ್ಥ ಅಂತಲ್ಲ, ಎಲ್ಲ ಕಡೆಯೂ ಸೇಮ್ 90% ಇದೇ ರೀತಿ ಅನ್ನೋದು ಬಂದುಬಿಡ್ತದೆ. ಅದಕ್ಕೆ ನಾನು ಯಾವಾಗೂ ಕಂಪ್ಯೂಟರ್ ಮಿಷಿನ್ ವರ್ಕ್ ಅನ್ನೋದು ಜಾಸ್ತಿ ಇದು ಮಾಡಲ್ಲ. ಯಾಕಂದರೆ ಇದಕ್ಕೂ ಮತ್ತು ಹ್ಯಾಂಡಲ್ ಮಾಡೋ ಮಿಷಿನ್ ವರ್ಕ್ ಬಂದಿದೆ ತುಂಬ ರೇಟ್ ಡಿಫ್ರೆಂಟ್ ಇದೆ. ಹಂಗಾಗ್ಬಿಟ್ಟು ಜಾಸ್ತಿ ಜನ ಇದನ್ನೇ ಲೈಕ್ ಮಾಡ್ತಾರೆ, ತುಂಬ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು. ನಾನು ಅಷ್ಟೇ ಸಪೋಸ್ ನಿಮ್ಗೆ ಬೇಕಾಗಿದ್ದಲ್ಲಿ ತುಂಬ ಕಡಿಮೆ ಪ್ರೈಸಲ್ಲೇ ಮಾಡಿಸ್ಕೊಡ್ತೀನಿ. ಆದರೆ ನೀವು ಆ ಕಡೆಯಿಂದ ಕೊರಿಯರ್ ಮಾಡ್ಕೊರಿ, ಈ ಕಡೆಯಿಂದ ನಾನು ಕೊರಿಯರ್ ಅನ್ನೋದು ಮಾಡ್ಕೊಡ್ತೀನಿ. ನೋಡಿ, ಫ್ರಂಟ್ ಡಿಸೈನ್ ಬಂದಿದ್ದೆನ ಸೇಮ್ ಬ್ಯಾಕಲ್ಲಿ ಯಾವ ರೀತಿ ಬಂದಿದೆ ಅದೇ ರೀತಿ ಬಂದಿರ್ತದೆ. ಬಟ್ ನಿಮಗೆ ಅಲ್ಲೆಲ್ಲನೂ ಕೊಟ್ಟರೆ ಏನು ಮಾಡ್ತಾರೆ ಅಂದರೆ ಈ ಮೆಜರ್ಮೆಂಟ್ಗಳು ಇರ್ತದಲ್ವ, ನೆಕ್ ಮೆಜರ್ಮೆಂಟು ಇವೆಲ್ಲ ತುಂಬ ಕಡಿಮೆ ಅನ್ನೋದು ಮಾಡಿಬಿಡ್ತಾರೆ. ಓಕೆ, ನಾನು ಮೆಜರ್ಮೆಂಟು ನಿಮ್ಮ ಅಳತೆ ಬ್ಲೌಸ್ ಯಾಕಿರ್ತದೆ ಸೇಮ್ ಅದೇ ಮೆಜರ್ಮೆಂಟ್ಗೆ ಅನ್ನೋದು ನಾನು ಇದನ್ನು ಮಾಡಿಕೊಡ್ತೀನಿ. ಸ್ಲೀವ್ ಬಂದಿದ್ದಾನೆ ಸೇಮ್ ಇದೇ ರೀತಿ ಅನ್ನೋದು ಮಾಡಿಸಿದ್ದೀನಿ. ನಾನು ಆ್ಯಕ್ಚುಲಿ ಕಸ್ಟಮರ್ಗೆ ಇಲ್ಲಿ ಹೇಳಿದೆ ಬಾರ್ಡ್ರ್ ಮೇಲೆ ಬೇಡ, ಚೆನ್ನಾಗಿ ಬರೋಲ್ಲ, ಇದು ಸಪ್ರೇಟಾಗಿ ಫ್ಲವರ್ಗಳು ಇಲ್ಲಿ ಮೇಲ್ಗಡೆ ಮಾಡಿಸ್ಕೊರಿ ಅಂತ ಹೇಳಿದೆ. ಬಟ್ ಕಸ್ಟಮರ್ ಕೇಳಿಲ್ಲ, ಬಾರ್ಡ್ರ್ ಮೇಲೇ ಹಾಕಿ ಅಂತ ಹೇಳಿದ್ರು. ಬಾರ್ಡ್ರ್ ಮೇಲೆ ಹಾಕಿದ್ರೆ ಅದು ಕಾಣಿಸ್ತಾ ಇಲ್ಲ, ಇದು ಕಾಣಿಸ್ತಾ ಇಲ್ಲ. ನೋಡಿ, ನಾರ್ಮಲಾಗಿ ಬಾರ್ಡ್ರ್ ಬಂದಿದ್ದಾನೆ, ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಇಲ್ಲಿ. ಇವಾಗ ಈ ವರ್ಕ್ ಇರೋ ಜಾಗದಲ್ಲಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಓಕೆ, ಕಸ್ಟಮರು ಅದನ್ನೇ ಹಂಗೆ ಕೇಳಿದ್ರು, ಹಂಗಾಗ್ಬಿಟ್ಟು ಹಂಗೆ ಎರಡು ಮಾಡಿಸಿದೆ. ಇದು ನೋಡಿ, ಇದು ಸ್ಲೀವು. ಓಕೆ ನೋಡಿ, ಇದು ಬ್ಯಾಕು. ಓಕೆ ಫ್ರೆಂಡ್ಸ್, ಸಪೋಸ್ ನಿಮ್ಗೆ ಈ ಡಿಸೈನನ್ನು ಇಷ್ಟ ಆಗಿ ಮಾಡಿಸ್ಕೋಬೇಕು ಅನ್ನೋ ಥರ ನೀವೇನೋ ಇದ್ದಲ್ಲಿ ನನಗೆ ಇಮೇಲ್ ಐಡಿಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅನ್ನೋದು ಸೆಂಡ್ ಮಾಡಿ, ನಾನು ನೋಡಿದ ಕೂಡಲೇ ನಾನೇ ನಿಮಗೆ ಹೆಚ್ಚಿನ ಮಾಹಿತಿ ಎಲ್ಲ ನಿಮಗೆ ತಲುಪಿಸ್ಕೊಡ್ತೀನಿ.